ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಪ್ಲೊಮಾ ಎಕ್ಸಾಮಿನೇಷನ್ ಫೀಸ್ ತುಂಬುವುದು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ಎಷ್ಟು ಫೀಸ್ ತುಂಬಬೇಕು, ಫುಲ್ ಸಬ್ಜೆಕ್ಟ್ ರೆಗ್ಯುಲರ್ ಸಬ್ಜೆಕ್ಟ್ಸ್ ಇದ್ದರೆ ಎಷ್ಟು ಫೀಸ್ ತುಂಬಬೇಕು, ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದ್ದರೆ, 2 ಇದ್ದರೆ, 3 ಇದ್ದರೆ, 4 ಇದ್ದರೆ ಮತ್ತು ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಎಷ್ಟು ಫೀಸನ್ನು ತುಂಬಬೇಕು ಅಂತು, ಮತ್ತು ಲಾಸ್ಟ್ ಡೇಟ್ ಏನು, ವಿತ್ ಫೈನ್ ಆ್ಯಂಡ್ ವಿದೌಟ್ ಫೈನ್, ದಂಡ ಸಹಿತ ಮತ್ತು ದಂಡರಹಿತ ಫೀಸನ್ನು ಯಾವಾಗ ತುಂಬಬೇಕಂದ ಸಂಪೂರ್ಣ ಮಾಹಿತಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಎಲ್ಲ ಡಿಪ್ಲೊಮಾ ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್ ಫಾರ್ ಆಲ್ ಬ್ರಾಂಚಸ್, C20 ಸಿಲೆಬಸ್ ಆಗಿರಲಿ, C25 ಸಿಲೆಬಸ್ ಆಗಿರಲಿ, ಎನಿ ಬ್ರಾಂಚಸ್ ಪಾಸಿಂಗ್ ಪ್ಯಾಕೇಜ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯವಾದರೆ ಈ ವಿಡಿಯೋನು ಕೂಡ ಪ್ರಮೋಟ್ ಮಾಡಿ. ಬನ್ನಿ, ಈಗ ನಾನು ಈ ವಿಡಿಯೋ ಸ್ವಲ್ಪ ಕಂಪ್ಲೀಟ್ ಡಿಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ನಿಮಗೆ C20 ಮತ್ತು C25 ಎರಡೂ ಸಿಲೆಬಸ್ಸದ್ದು ಎರಡೂ ಪಠ್ಯಕ್ರಮದ್ದು ಎಕ್ಸಾಮ್ ಫೀಸ್ ಯಾವಾಗ ತುಂಬಬೇಕು ಮತ್ತು ಲಾಸ್ಟ್ ಡೇಟ್ ಏನಂತೂ ನಾನು ಸಂಪೂರ್ಣ ಮಾಹಿತಿ ಹೇಳ್ತಾ ಇದ್ದೀನಿ. ಈಗ ಈ ಸರ್ಕ್ಯುಲರ್ ಪ್ರಕಾರ ನಾವು ನೋಡಬಹುದು, 2025-26ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ಪರೀಕ್ಷಾ ಮಂಡಳಿಯಿಂದ ಬಂದಿರುವುದು ಸೆಮಿಸ್ಟರ್ ಎಕ್ಸಾಮಿನೇಷನ್ ಆದ ನಂತರ ಎಲಿಜಿಬಲ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಫೀಸ್ ತುಂಬುವುದು ನೋಟಿಫಿಕೇಷನ್ ಇದರಲ್ಲಿ ಬಂದಿದೆ. ಈಗ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಇದ್ದೀನಿ. ಈಗ ದಿಸ್ ಕಾಲ್ ಅಪ್ಲಿಕೇಶನ್ ಫೀಸ್ ತುಂಬುವುದು, ಎಕ್ಸಾಮಿನೇಷನ್ ಫೀಸ್ ತುಂಬುವುದು ಎಲ್ಲ ಕಾಲೇಜ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಗೌರ್ಮೆಂಟ್ ಆಗಿರಲಿ, ಏಡೆಡ್ ಆಗಿರಲಿ, ಪ್ರೈವೇಟ್ ಆಗಿರಲಿ, ಎಲ್ಲ ಕಾಲೇಜುಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಬರುವ ಎಕ್ಸಾಮಿನೇಷನ್ ಏಪ್ರಿಲ್-ಮೇ 2026 ಬರುವ ಎಕ್ಸಾಮಿನೇಷನ್ಗೆ ಇದು ಅಪ್ಲೈ ಆಗುತ್ತೆ. ಈಗ ನೋಡಿ, ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್, ಫೀಸ್ ತುಂಬುವುದು ಯಾವ ಥರ ಈಗ ನಾವು ನೋಡ್ಬೋದು. ಫೀಸ್ ತುಂಬು ಡೇಟ್ ಸ್ಟಾರ್ಟ್ ಆಗಿಬಿಟ್ಟು ವಿದೌಟ್ ಎನಿ ಫೈನ್, ಶುಲ್ಕ ಪಾವತಿಸಲು ಪರೀಕ್ಷೆ ಅರ್ಜಿ ಸಲ್ಲಿಸುವ ದಂಡರಹಿತ, ವಿದೌಟ್ ಫೈನ್. ಇಲ್ಲಿ ನೋಡಿ, ವಿದೌಟ್ ಫೈನ್ ನಾವು ಫೀಸನ್ನು ತುಂಬಬೇಕು. ವಿದೌಟ್ ಫೈನ್ ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಯಾವಾಗಿಂದ ಸ್ಟಾರ್ಟ್ ಅಂದರೆ 17/2/2026ರಿಂದ 3/3/2026 ಎರಡೂ ದಿನಗಳು ಸಹಿತ, ಅಂದರೆ 17ನೇ ದಿನವೂ ಮತ್ತು 3ನೇ ತಾರೀಕು ಸಹಿತ ಎಕ್ಸಾಮ್ ಫೀಸ್ ವಿದೌಟ್ ಫೈನ್. ನೋಡಿ ಡಿಯರ್ ಸ್ಟೂಡೆಂಟ್ಸ್, ನೀವು ಈ ಲಾಸ್ಟ್ ಡೇಟಿಂದ ದಯವಿಟ್ಟು ವೇಟ್ ಮಾಡಬೇಡಿ. ಒಂದು ವೇಳೆ ಏನೋ ಸರ್ವರ್ ಏನೋ ಪ್ರಾಬ್ಲಮ್ ಆಗಿ ಏನೋ ಡಿಲೇ ಆಯ್ತಂದರೆ ಮತ್ತೆ ಫೈನ್ ತುಂಬಬೇಕಾಗುತ್ತೆ. ಅದಕ್ಕೆ ವಿದಿನ್ ದಿಸ್ ಡೇಟ್ 3ನೇ ತಾರೀಕು ಒಳಗಡೆ ನೀವು ಆದಷ್ಟು ಬೇಗ ವಿದೌಟ್ ಫೈನನ್ನು ಫೀಸನ್ನು ತುಂಬಬೇಕಾಗತ್ತೆ. ಅದು ವಿದೌಟ್ ಫೈನ್ ಫೀಸ್ ಎಷ್ಟು ಅಂತ ಮಾಹಿತಿ ನಾನು ಕೊಡ್ತಾ ಇದ್ದೀನಿ, ನೀವು ಕೊನೆ ತನಕ ನೋಡಿ. ಈಗ ವಿತ್ ಫೈನ್, ದಂಡ ಸಹಿತ, ಇದರಲ್ಲಿ 2-3 ಸ್ಟೇಜ್ ಇದ್ದಾವೆ. 1 by 1 ಸ್ಟೇಜ್ನ ಹೇಳ್ಕೊತ ಹೋಗ್ತಾ ಇದ್ದೀನಿ. ದಂಡ ಸಹಿತ ಮೊದಲನೇ ಸ್ಟೇಜಲ್ಲಿ, ಮೊದಲನೇ ಹಂತದಲ್ಲಿ 4ನೇ ತಾರೀಕಿನಿಂದ 4 ಮಾರ್ಚ್ಲಿಂದ 10 ಮಾರ್ಚ್ವರೆಗೆ, ಅಂದರೆ ಒಂದು 7ರಿಂದ 8 ದಿನ ಇಲ್ಲಿ ಕೊಡ್ತಾ ಇದ್ದಾರೆ. 50 ರೂಪಾಯಿ ಫೈನ್ ಪ್ರತಿ ಸೆಮಿಸ್ಟರ್ಗೆ. ಇಲ್ಲಿ ನೋಡಿ, ದಂಡ ಶುಲ್ಕದೊಡನೆ ಪ್ರತಿ ಸೆಮಿಸ್ಟರ್ಗೆ 50 ರೂಪೀಸ್ ಫೈನ್. ನಂತರ 11ನೇ ತಾರೀಕಿನಿಂದ 17ನೇ ತಾರೀಕು ತನಕ 100 ರೂಪೀಸ್ ಫೈನ್. ದಿಸ್ ಈಸ್ 100 ರೂಪೀಸ್ ಫೈನ್ ಫಾರ್ ಎವ್ರಿ ಸೆಮಿಸ್ಟರ್ ಎಕ್ಸಾಮಿನೇಷನ್. ಥರ್ಡ್ ಸ್ಟೇಜಲ್ಲಿ 18/3/2026ಲಿಂದ 24/3/2026 200 ರೂಪೀಸ್ ಫೈನ್ ಫಾರ್ ಎವ್ರಿ ಸೆಮಿಸ್ಟರ್. ದೆನ್ ಕಮಿಂಗ್ ಟು ದಿ ಫೋರ್ತ್ ಸ್ಟೇಜ್, 4ನೇ ಸ್ಟೇಜಲ್ಲಿ 25/3/2026ರಿಂದ 1/4/2026ರವರೆಗೆ 400 ರೂಪೀಸ್ ಫೈನ್ ಫಾರ್ ಎವ್ರಿ ಸೆಮಿಸ್ಟರ್. ಐ ಹೋಪ್ ದಿಸ್ ಈಸ್ ಅ ಕ್ಲಿಯರ್. ಕೊನೆಯದಾಗಿ ಈಗ ಲಾಸ್ಟಲ್ಲಿ ಏನಂದರೆ 2ನೇ ಏಪ್ರಿಲ್ 2026ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುವ 3 ದಿನ ಮುಂಚೆ, ಅಂದರೆ ನೋಡಿ, ಪ್ರಾಕ್ಟಿಕಲ್ ಆಗಿರಲಿ, ಥಿಯರಿ ಆಗಿರಲಿ, ಎಕ್ಸಾಮ್ ಸ್ಟಾರ್ಟ್ ಡೇಟ್ ಅಂತ ಕೊಟ್ಟಿರ್ತಾರೆ, ಅದಕ್ಕಿಂತ 3 ದಿನ ಮುಂಚೆ 3 ಡೇಸ್ ಬಿಫೋರ್ ಎಷ್ಟು ಫೈನ್ ಅಂದರೆ 2000 ರೂಪೀಸ್ ಫೈನ್. ನೋಡಿ, ಇದು ಫೈನ್ ಭಾಳ ಆಯಿತು, ಹೌದಲ್ಲ? ಅದಕ್ಕೆ ನೀವು ಫೈನ್ ಏನಿದೆಯಲ್ಲ, ಗೌರ್ಮೆಂಟ್ಲಿಂದ ಏನು ಫಿಕ್ಸ್ ಮಾಡಿರ್ತಾರೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಇಷ್ಟು ಡಿಲೇ ಮಾಡಲೇಬಾರ್ದು. ಅದಕ್ಕೆ ಇಲ್ಲಿ ನೋಡಿ, 2/4/2026ರಿಂದ ಎಕ್ಸಾಮ್ ಪ್ರಾರಂಭ ಆಗುವ 3 ದಿನ ಮುಂಚೆ 2000 ರೂಪೀಸ್ ಫೈನ್ ಇರುತ್ತೆ. ಅಷ್ಟೇ ಅಲ್ಲ, ಇದು ವಿಶೇಷ ದಂಡದ ಜೊತೆಗೆ ನೀವು ಸೆಕ್ರೆಟರಿ ಆಫ್ ಎಕ್ಸಾಮಿನೇಷನ್ ಬೋರ್ಡ್ ಅಂದರೆ ಕಾರ್ಯದರ್ಶಿಗಳು, ತಾಂತ್ರಿಕ ಪರೀಕ್ಷಾ ಮಂಡಳಿ ಇವರಿಂದ ಪರ್ಮಿಷನ್ ಕೂಡ ಪಡೆಯಬೇಕು.
ಪರ್ಮಿಷನ್ ಕೂಡ ಪಡೆಯಬೇಕು ಮತ್ತು 2000 ರೂಪೀಸ್ ಫೈನ್ ವಿತ್ ಪರ್ಮಿಷನ್ ನೀವು ಪ್ರಿನ್ಸಿಪಾಲ್ ಮುಖಾಂತರ ಪರ್ಮಿಷನ್ ಸಬ್ಮಿಟ್ ಮಾಡಿಬಿಟ್ಟು ಅಷ್ಟೇ ಅಲ್ಲ ಇದರ ಜೊತೆಗೆ ಅಪ್ಲಿಕೇಶನ್ ಜೊತೆಗೆ ನೀವು ನಿಮ್ಮದು ಅಟೆಂಡೆನ್ಸ್ ಇನ್ಫಾರ್ಮೇಷನ್ನು ಕೂಡ ಕೊಡಬೇಕು ಮತ್ತು ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು ಕೂಡ ಕೊಟ್ಟು ನೀವು ಪರ್ಮಿಷನ್ ಬಂದ ನಂತರ ನಿಮಗೆ ಎಕ್ಸಾಮಿನೇಷನ್ ಫೀಸ್ ತುಂಬಲಿಕ್ಕೆ ಅಲೌ ಮಾಡ್ತಾರೆ. ಇದು ಯಾವಾಗ ಸ್ಪೆಷಲ್ ಪರ್ಮಿಷನ್ 2000 ರೂಪೀಸ್ ಫೈನ್ ತುಂಬಬೇಕಾದ್ರೆ ಅಷ್ಟೇ. ಈಗ ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದ್ದರೆ ಎಷ್ಟು, 2 ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದ್ದರೆ ಎಷ್ಟು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಏನು ಮಾಹಿತಿ ಎಲ್ಲ ಹೇಳ್ತಾ ಇದ್ದೀನಿ ಇದು ಎಲ್ಲರಿಗೂ ಅನ್ವಯವಾಗುತ್ತೆ C20 ಮತ್ತು C25. ಈಗ ಪ್ರತಿ ಸೆಮಿಸ್ಟರ್ ಪೂರ್ಣ ಪರೀಕ್ಷೆ ಆಲ್ ಸಬ್ಜೆಕ್ಟಿಗೆ 300 ರೂಪೀಸ್ ಪ್ಲಸ್ ಮಾರ್ಕ್ಸ್ ಕಾರ್ಡ್ ಫೀಸ್ 50 ರೂಪೀಸನ್ನು ತುಂಬಬೇಕಾಗತ್ತೆ, ಅಂದರೆ 350 ರೂಪೀಸ್. ಅದೇ ರೀತಿ ಪ್ರತಿ ಸೆಮಿಸ್ಟರ್ನ ಒಂದು ವಿಷಯಕ್ಕೆ, ಅಂದರೆ ಒಂದೇ ಒಂದು ವಿಷಯ ನಿಮ್ಮದು ಬ್ಯಾಕ್ಲಾಗ್ ಇತ್ತಂತ ತಿಳ್ಕೊಳ್ಳಿ, ಆವಾಗ 200 ರೂಪೀಸ್ ಫೈನನ್ನು ತುಂಬಬೇಕು. ಅದೇ ರೀತಿ ಪ್ರತಿ ಸೆಮಿಸ್ಟರ್ 2 ವಿಷಯಕ್ಕೆ ಬ್ಯಾಕ್ಲಾಗ್ ಇತ್ತಂದರೆ 200 ರೂಪೀಸ್ ಫೈನನ್ನು ತುಂಬಬೇಕು. ಪ್ರತಿ ಸೆಮಿಸ್ಟರಲ್ಲಿ 3 ವಿಷಯ ಬ್ಯಾಕ್ಲಾಗ್ ಇತ್ತಂದರೆ ಅದಕ್ಕೆ 300 ರೂಪೀಸ್ ಫೈನನ್ನು ನೀವು ತುಂಬಬೇಕಾಗತ್ತೆ. ಅಂದರೆ ಇದು ಫೈನ್ ಅಲ್ಲ, ದಿಸ್ ಈಸ್ ಫಾರ್ ಒನ್ ಕರೆಕ್ಷನ್, ದಿಸ್ ಈಸ್ ಫೀಸ್ ನಾಟ್ ಅ ಫೈನ್, ದಿಸ್ ಈಸ್ ಫೀಸ್. ಪ್ರತಿ ಸೆಮಿಸ್ಟರಲ್ಲಿ ಆಲ್ ಸಬ್ಜೆಕ್ಟ್ಸಿಗೆ 300 ರೂಪೀಸ್ ಫೀಸ್, ಒಂದೇ ಒಂದು ವಿಷಯ ಇತ್ತಂದರೆ 200 ರೂಪೀಸ್ ಫೀಸ್, 2 ವಿಷಯಕ್ಕೆ 200, ಅದೇ ರೀತಿ 3 ವಿಷಯ ಇತ್ತಂದರೆ 300 ರೂಪೀಸ್ ಫೀಸನ್ನು ನೀವು ತುಂಬಬೇಕಾಗುತ್ತೆ. ಈ ಫೀಸ್ ಜೊತೆಗೆ 50 ರೂಪಾಯಿ ಮಾರ್ಕ್ಸ್ ಕಾರ್ಡ್ ಫೀಸ್ ಅಂತಿರುತ್ತೆ, ಅಂದರೆ ಟೋಟಲ್ ಇವೆಲ್ಲ ಅದಕ್ಕೂ ಏನಿದೆಯಲ್ಲ ಪ್ಲಸ್ 50 ರೂಪೀಸ್ ನೀವು ಫೀಸನ್ನು ತುಂಬಬೇಕಾಗತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಈಗ ಫೀಸ್ ಯಾವ ಥರ ತುಂಬಬೇಕು? ಫೀಸ್ ನೋಡಿ, ನೀವು K2 ಚಲನ್ ಮುಖಾಂತರ, ಇಲ್ಲಿ ಕಾಣಿಸ್ತಾ ಇರುವ K2 ಹೆಡ್ಡಿಗೆ K2 ಚಲನ್ ಮುಖಾಂತರ ಈ ಫೀಸನ್ನು ತುಂಬಿಟ್ಟು, ಈ ಫೀಸ್ ತುಂಬಿದ ನಂತರ ಫಸ್ಟ್ ಚಲನನ್ನು ಜನರೇಟ್ ಮಾಡ್ಕೊಳ್ಳಿ. ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತ್ಯೇಕ ಚಲನಗಳನ್ನು ಜನರೇಟ್ ಮಾಡಿಬಿಟ್ಟು K2 ಮುಖಾಂತರವೇ ಫೀಸನ್ನು ತುಂಬಬೇಕು. ನಂತರ ಈ K2 ಚಲನ್ ಸಂಖ್ಯೆ ಏನಿದೆಯಲ್ಲ DTEMS ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡ್ತಾರೆ. ಈಗ ಅಪ್ಡೇಟ್ ಮಾಡಿದ ನಂತರ ನೀವು ಕಾಲೇಜಲ್ಲಿ ಅಪ್ಲಿಕೇಶನ್ ಮತ್ತು K2 ಚಲನನ್ನು ಏನಿದೆ ಅಲಾಂಗ್ ವಿತ್ ದ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ ಆರ್ ರಿಸಲ್ಟ್ ಮಾಹಿತಿಯನ್ನು ಏನಿದೆಯಲ್ಲ ನೀವು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಇದರ ಜೊತೆಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ C25 ಸ್ಟೂಡೆಂಟ್ಸ್ಗಳಿಗೆ ನಾವು ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ, ಈಗ ನೋಡಿ C25 ಸ್ಟೂಡೆಂಟ್ಸ್ಗಳಿಗೆ ಒಂದು ವಿಶೇಷ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಓಕೆ, ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಈಗ ವಿಶೇಷ ಮಾಹಿತಿ ಏನಂದರೆ ಇಲ್ಲಿ ನಾವು ನೋಡಬಹುದು C25 ಸ್ಟೂಡೆಂಟ್ಸಿಗೆ ವಿಶೇಷ ಸೂಚನೆ. ಅದೇನೆಂದರೆ C25 ಸ್ಟೂಡೆಂಟ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರೋ C25 ವ್ಯಾಸಂಗ ಮಾಡುತ್ತಿರೋ ಸ್ಟೂಡೆಂಟ್ಸ್ಗಳು ಈಗಾಗಲೇ ಎಕ್ಸಾಮ್ ಬರೆದಿದ್ದೀರಿ, ರಿಸಲ್ಟ್ ಬಂದ ನಂತರ ವಿದೌಟ್ ಎನಿ ಫೈನ್ ಇವ್ರಿಗೂ ಕೂಡ 3/3/2026 ತನಕ ಎಕ್ಸಾಮ್ ಫೀಸ್ ತುಂಬಲಿಕ್ಕೆ ಅವಕಾಶ ಇದೆ. ದಿಸ್ ಈಸ್ ಲಾಸ್ಟ್ ಡೇಟ್. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಇದು ವಿದೌಟ್ ಫೈನ್ ವಿತ್ ಫೈನ್ ಡೇಟನ್ನು ಕರೆಕ್ಟ್ ನೆನ್ಪಿಟ್ಕೊಂಡ್ಬಿಟ್ಟು ನೀವು ಕೂಡ ಬೇಗನೆ ಎಕ್ಸಾಮ್ ಫಾರ್ಮನ್ನು ತುಂಬಿ ಅಂತ ಹೇಳಿ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.